ಫ್ರೆಂಡ್ಸ್, ಇವಾಗ ನಾನು ಬೇರೆ ಬೇರೆ ತಳಿಗಳು ಹೇಳ್ತೀನಿ ಬಾತುಕೋಳಿಗಳಲ್ಲಿ. ಇದರಲ್ಲಿ ಒಂದು ತಳಿ ಯಾವುದು ಅಂದರೆ ಕಾಲ್ ಡಕ್. ವೈಟ್ ಕಾಲ್ ಡಕ್ ಅನ್ನೋದು ಎಲ್ಲದಕ್ಕಿಂತ ಚಿಕ್ಕ ತಳಿಯಾಗಿರೋ ಬಾತುಕೋಳಿ. ಆಮೇಲೆ ಇದ್ರ ಜಾಸ್ತಿ ಸೌಂಡು ಮಾಡ್ತಾ ಇರುತ್ತೆ ಇದು. ಇನ್ನೊಂದು ತಳಿ ಯಾವುದು ಅಂದರೆ ಬ್ಲ್ಯಾಕ್ ಈಸ್ಟ್ ಇಂಡಿಯನ್ ಡಕ್ ಅಂತ. ಇದು ಹಸಿರು ಕಲರ್ ಇರುತ್ತೆ, ಮಧ್ಯ ಮಧ್ಯ ನವಿಲು ಹೆಂಗಿರುತ್ತೋ ಅದೇ ಥರ. ಇದು ವರ್ಷಕ್ಕೆ 40ರಿಂದ 100 ಮೊಟ್ಟೆ ಇಡುತ್ತೆ. ಆಮೇಲೆ ಚೆರ್ರಿ ವ್ಯಾಲಿ ಡಕ್ ಅಂತ. ಚೆರ್ರಿ ವ್ಯಾಲಿ ಬಾತುಕೋಳಿ ಅನ್ನೋದು ಇದು ಹೈಬ್ರಿಡ್ ಥರ ಬಾತುಕೋಳಿ. ಆಮೇಲೆ ಇದನ್ನು ಜಾಸ್ತಿ ಜನ ಸಾಕ್ತಾರೆ. ಇದು 150ರಿಂದ 200 ಮೊಟ್ಟೆ ಇಡುತ್ತೆ. ಆಮೇಲೆ ತೂಕ ಬಂದು ಮಾಂಸಕ್ಕೂ ಉಪಯೋಗಿಸ್ತಾರೆ. ಇನ್ನೊಂದು ಇಂಡಿಯನ್ ರನ್ನರ್ ಡಕ್ ಅಂತ. ಇದು ಎದ್ದು ನಿಂತ್ಕೊಳ್ಳುತ್ತೆ ಪೂರ್ತಿ. ಇದ್ರ ಥರ ಹಿಂಗೆ ಮಲಗಿರೋ ಥರ ಈ ಥರ ಇರೋಲ್ಲ, ಫುಲ್ಲು ಓರೆಯಾಗಿ ಸ್ಟ್ರೈಟಾಗಿ ಎದ್ದು ನಿಂತ್ಕೊಳ್ಳೋದು. ಅದಕ್ಕೆ ಇದು ಒಂಥರ ಸ್ಪೆಷಲ್ ತಳಿ, ಇದು ಇಂಡಿಯನ್ ರನ್ನರ್ ಡಕ್ ಅನ್ನೋದು. ಆಮೇಲೆ ಇದು 200 ಮೊಟ್ಟೆ ಇಡುತ್ತೆ ವರ್ಷಕ್ಕೆ. ಮೊಟ್ಟೆಗಾಗಿ ಇದನ್ನು ಸಾಕ್ತಾರೆ.